ಎಲ್ಲರಿಗೂ ನನ್ನ ನಮಸ್ಕಾರಗಳು. 10ನೇ ತರಗತಿ ಗಣಿತ ಸಮಾಂತರ ಶ್ರೇಣಿಗಳ ಈ ಘಟಕದಲ್ಲಿ ಎಲ್ವಿಯದಲ್ಲಿರುವಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು ಅವುಗಳಿಗೆ ಪರಿಹಾರವನ್ನು ನೀಡ್ತಾ ಇದ್ದೇನೆ. ಈಗಾಗಲೇ 69, 70, 71, 72 ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡಿದ್ದೇನೆ. ಈಗ 72 ವರೆಗೆ ಆಗಿದೆ. ಇದು 73ನೇ ಪ್ರಶ್ನೆಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ. ಇದು ಎಲ್ಬಿಯದಲ್ಲಿರುವಂತಹ 73ನೇ ಪ್ರಶ್ನೆ ಮತ್ತು ಆಗಸ್ಟ್ 2024ರಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಈಗ ನಾವು ಪರಿಹಾರವನ್ನ ಕಂಡುಹಿಡಿಯೋಣ. ಪ್ರಶ್ನೆಯನ್ನು ಒಂದು ಬಾರಿ ಅದನ್ನು ಓದೋಣ. ಫಸ್ಟಿಗೆ ನೋಡಿ, ಒಬ್ಬ ವ್ಯಕ್ತಿಯು ಸೋಮವಾರದಿಂದ ಶನಿವಾರದವರೆಗೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಸೋಮವಾರದಿಂದ ಶನಿವಾರದವರೆಗೆ ಅಂದ್ರೆ ಒಂದು ಅಂಗಡಿಯಲ್ಲಿ ಕೆಲಸವನ್ನ ಮಾಡುತ್ತಾನೆ. ಸೋಮವಾರದಿಂದ ಶನಿವಾರದವರೆಗೆ ಕೆಲಸವನ್ನ ಮಾಡ್ತಾ ಇದ್ದಾನೆ. ಪ್ರತಿದಿನದ ಗಳಿಕೆ ಒಂದು ಸಮಾಂತರ ಶ್ರೇಣಿಯಲ್ಲಿದೆ. ಅಂದ್ರೆ ಅವನ ದಿನದ ಗಳಿಕೆ ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನದ ಗಳಿಕೆ ಏನಾಗಿದೆ, ಹೆಚ್ಚಾಗ್ತಾ ಇದೆ. ಅಂದ್ರೆ ಹೇಗಾಗ್ತಾ ಇದೆ ಅಂದ್ರೆ ಸಮಾಂತರ ಶ್ರೇಣಿಯಲ್ಲಿದೆ. ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಸೇಮ್ ಹೆಚ್ಚಾಗ್ತಾ ಇದೆ. ಸೋಮವಾರದಿಂದ ಬುಧವಾರದವರೆಗಿನ ಒಟ್ಟು ಗಳಿಕೆ 525. ಸೋಮವಾರದಿಂದ ಬುಧವಾರ ಅಂದ್ರೆ 3 ದಿನದ ಗಳಿಕೆ 525 ಆಗಿದೆ. ಶುಕ್ರವಾರದ ಗಳಿಕೆ ಏನಾಗಿದೆ, ಸೋಮವಾರದ ಗಳಿಕೆಗಿಂತ 100 ರೂಪಾಯಿ ಹೆಚ್ಚಾದಂತ. ಹಾಗಾದ್ರೆ ಅವನ ಪ್ರತಿದಿನದ ಅಂದ್ರೆ ಸೋಮವಾರ ದಿನ ಎಷ್ಟು ಗಳಿಕೆ ಆಗಿದೆ, ಮಂಗಳವಾರ ಎಷ್ಟಾಗಿದೆ, ಬುಧವಾರ ಎಷ್ಟಾಗಿದೆ ಅಂತಕ್ಕಂಥ ಕಂಡುಹಿಡಿಯಬೇಕು. ಈಗ ಸೋಮವಾರದಿಂದ ಶನಿವಾರದವರೆಗಿನ ಅಂಗಡಿಯಲ್ಲಿ ಕೆಲಸ ಮಾಡ್ತಾನೆ. ಪ್ರತಿದಿನದ ಗಳಿಕೆ ಸಮಾಂತರ ಶ್ರೇಣಿಯಲ್ಲಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವನ ಪ್ರತಿದಿನದ ಗಳಿಕೆಯನ್ನು ಬರೆಯೋಣ. ಪ್ರತಿದಿನದ ಗಳಿಕೆ ಯಾವ ಶ್ರೇಣಿಯಲ್ಲಿದೆ ಅಂದ್ರೆ ಅದು ಸಮಾಂತರ ಶ್ರೇಣಿಯಲ್ಲಿದೆ. ಪ್ರತಿದಿನ ಗಳಿಕೆ ಸಮಾಂತರ ಶ್ರೇಣಿಯಲ್ಲಿದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈಗ ಸಮಾಂತರ ಶ್ರೇಣಿಯಲ್ಲಿದ್ದಾಗ ನಮಗೆ ಗೊತ್ತಿದೆ ಅದರ ಸಾಮಾನ್ಯ ರೂಪಗಳು ಏನೇನಿವೆ ಅಂದ್ರೆ, 1ನೇ ದಿನ ಅಂದ್ರೆ ಇದು ಸೋಮವಾರ, ಇದು ಮಂಗಳವಾರ 2ನೇ ಪದ, ಇದು 3ನೇ ಪದ, ಇದು 4ನೇ ಪದ, ಇದು 5ನೇ ಪದ. ನೋಡಿ, ಇದು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಇದು ಶನಿವಾರ ಅಂತ. ಈಗ ಅದನ್ನ ನೋಡ್ಕೊಂಡಾಗ ಒಟ್ಟು 1, 2, 3, 4, 5, 6 ದಿನಗಳ ಕೆಲಸ ಮಾಡಿದ್ದಾನೆ. ಸೋಮವಾರ ದಿನ ಅವನ ಗಳಿಕೆ ಎ, ಮಂಗಳವಾರ ದಿನದ ಗಳಿಕೆ A+D. ಯಾಕಂದ್ರೆ ಸಮಾಂತರ ಶ್ರೇಣಿಯಲ್ಲಿ ಅವನ ಗಳಿಕೆ ಹೆಚ್ಚಾಗಿದೆ. A+2D, A+3D, A+4D, A+5D. ಮುಂದೆ ಪ್ರಶ್ನೆ ಏನಿದೆ, ಇದನ್ನ ಅವನ ಪ್ರತಿದಿನದ ಗಳಿಕೆ ಒಂದು ಸಮಾಂತರ ಶ್ರೇಣಿಯಲ್ಲಿದೆ. ಹಾಗಾದ್ರೆ ಅದು ದಿನದ ಗಳಿಕೆಯನ್ನು ಬರೆದೆವು. ಸೋಮವಾರದಿಂದ ಬುಧವಾರದವರೆಗೆ ಇದು ಸೋಮವಾರ, ಇದು ಮಂಗಳವಾರ, ಬುಧವಾರ, 3 ದಿನದ ಗಳಿಕೆ 525 ಇದೆ. ಹಾಗಾಗಿ ಆ ಸೋಮವಾರದಿಂದ ಬುಧವಾರದವರೆಗಿನ ಗಳಿಕೆ ಸೋಮವಾರದಿಂದ ಬುಧವಾರದವರೆಗಿನ ಗಳಿಕೆ ಎಷ್ಟಂತ ಕೊಟ್ಟಿದ್ದಾರೆ, 525 ಇದೆ. ಟೋಟಲ್ ಎಷ್ಟಿದೆ, 525 ರೂಪಾಯಿ ಏನಿದೆ. ಹಾಗಾದ್ರೆ ಸೋಮವಾರದಿಂದ ಬುಧವಾರದವರೆಗಿನ ಗಳಿಕೆ 525 ಆದ್ರೆ ಸೋಮವಾರ ದಿನದ ಗಳಿಕೆ ಏನಿದೆ, ಎ ಇದೆ. ಮಂಗಳವಾರ ದಿನದ ಗಳಿಕೆ A+D ಇದೆ. ಬುಧವಾರ ದಿನದ ಗಳಿಕೆ A+2D ಇದೆ. ಈ 3ರ ಮೊತ್ತ 3 ದಿನದ ಗಳಿಕೆ 525. ಈಗ ಇವುಗಳನ್ನ ಕೂಡಿಸಿ 1A + 1A + 1A 3A + D + 2D ಅಂದ್ರೆ 3D = 525. ಈಗ ಇದನ್ನ 3ರಿಂದ ಭಾಗಿಸಿ, 3ರಿಂದ ಅದನ್ನ ಭಾಗಾಕಾರವನ್ನ ಮಾಡಿ. ಅಂದ್ರೆ ಏನ್ ಮಾಡ್ಬೇಕು, ಅದಕ್ಕ ಅಲ್ಲೇ ಭಾಗಾಕಾರವನ್ನ ಮಾಡ್ಕೊಂಡು ನೋಡ್ರಿ. 3/3 ಅಂತಂದ್ರೆ ಎಷ್ಟು ಬರ್ತಾ ಇದೆ ಅಂದ್ರೆ 3 ಕ್ಯಾನ್ಸಲ್ ಆಗಿದೆ, ಎ ಉಳಿತು, ಪ್ಲಸ್ 3 ಕ್ಯಾನ್ಸಲ್ ಆಗಿ ಡಿ ಉಳಿತು. ಈಗ 3 1 3, 3 1 3, 1 3 7 21, 3 5 15 ಅಂದ್ರೆ ಎಷ್ಟು ಉಳಿತು, 175. ಇದು ಸಮೀಕರಣ 1 ಆಗಿರ್ಲಿ. ಕಾರಣ ಎ ಮತ್ತು ಡಿ ಬೆಲೆಗಳು ಎರಡು ನಮಗ ಗೊತ್ತಿಲ್ಲ. ಎ ಮತ್ತು ಡಿ ಗಳು ಎರಡು ಗೊತ್ತಿಲ್ಲ. ಈಗ ಮತ್ತೆ ಮುಂದೆ ಪ್ರಶ್ನೆಯನ್ನು ಹೋಗ್ಬೇಕು, ಇಲ್ಲಿಗೆ ನಿಂತ್ಕೊಳ್ಳುವಂಗಿಲ್ಲ. ಯಾಕಂದ್ರೆ ನಮಗೆ ಆನ್ಸರ್ ಏನ್ ಬರಬೇಕು, ಅವನ ಪ್ರತಿದಿನದ ಗಳಿಕೆ ಅಂದ್ರೆ ಮೊದಲನೇ ದಿನ ಎಷ್ಟು, ಸೋಮವಾರ ಎಷ್ಟು, ಮಂಗಳವಾರ ಎಷ್ಟು ಅಂತ ಬೇಕಾಗಿದೆ. ನಮಗೆ ಎ ಮತ್ತು ಡಿ ಗಳನ್ನ ಎರಡೂ ಗೊತ್ತಾದ್ರೆ ಇವುಗಳನ್ನ ಉತ್ತರವನ್ನ ಕಂಡುಹಿಡಿತೀವಿ. ಹಾಗಾದ್ರೆ ಏನ್ ಮಾಡೋದು, ಮುಂದೆ ಮತ್ತೆ ಪ್ರಶ್ನೆ ಏನಿದೆ, ಶುಕ್ರವಾರದ ಗಳಿಕೆಯು ಸೋಮವಾರದ ಗಳಿಕೆಗಿಂತ 10 ರೂಪಾಯಿ ಹೆಚ್ಚಾಗಿದೆ. ಶುಕ್ರವಾರದ ಗಳಿಕೆಯು ಸೋಮವಾರದ ಗಳಿಕೆಗಿಂತ ಎಷ್ಟು ಹೆಚ್ಚಾಗಿದೆ ಅಂತ 100 ರೂಪಾಯಿ
ಹೆಚ್ಚಾಗಿದೆ ಅಂತ ಹೇಳ್ಯಾರ. ಇದನ್ನ ನಾವು ವಾಕ್ಯದಲ್ಲಿ ಇರ್ತಕ್ಕಂಥ ಬೀಜೋಕ್ತಿಯಲ್ಲಿ ಬರೆದಾಗ ಶುಕ್ರವಾರದ ಗಳಿಕೆ, ಶುಕ್ರವಾರ ಅಂದ್ರೆ ಯಾವ್ದಿದು? ಇದು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಇದು ಶುಕ್ರವಾರ ಇದೆ. ಹಾಗಾದ್ರೆ ಶುಕ್ರವಾರದ ಅವನ ಗಳಿಕೆ ಅಂದ್ರೆ A+4D ಏನಿದೆ, ಶುಕ್ರವಾರದ ಗಳಿಕೆ ಅಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ಶುಕ್ರವಾರದ ಗಳಿಕೆ ಏನಿದೆ, ಸೋಮವಾರದ ಗಳಿಕೆ ಅಂದ್ರೆ ಸೋಮವಾರದ ಗಳಿಕೆ ಏನಿದೆ ಎ ಇದೆ. ಅಂದ್ರೆ ಈ ಶುಕ್ರವಾರದ ಗಳಿಕೆಯು ಸೋಮವಾರದ ಗಳಿಕೆಗಿಂತ 100 ರೂಪಾಯಿ ಹೆಚ್ಚಾಗಿದೆ. ಶುಕ್ರವಾರದ ಗಳಿಕೆಯು ಸೋಮವಾರದ ಗಳಿಕೆಗಿಂತ 100 ಹೆಚ್ಚಾಗಿದೆ ಅಂದ್ರೆ ಅದನ್ನ ಪ್ಲಸ್ ಮಾಡಿ. ಈಗ ಎ ಅನ್ನ ಈ ಕಡೆ ತಂದಾಗ ಪ್ಲಸ್ ಎ ಮತ್ತು ಮೈನಸ್ ಎ ಹೋಗ್ತು. ಪ್ಲಸ್ ಎ ಈಚೆ ಕಡೆ ಬಂದಾಗ ಮೈನಸ್ ಎ ಆಗ್ತದ, ಎರಡು ಹೋಯ್ತು. ಈಗ ಡಿ = 100/4 ಇಂಟು ಇದು ಆ ಕಡೆ ಹೋದಾಗ 4 ಆಯ್ತು. 4 1 4 2 ಅಂದ್ರೆ ಸಾಮಾನ್ಯ ವ್ಯತ್ಯಾಸವನ್ನ ನಮಗೆ ಬಂದಿದೆ. ಈಗ ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂತು ಅಂದ್ರೆ ಡಿ = 25 ಅನ್ನುವಂತ ಒಂದು ಉತ್ತರ. ಈಗ ನಮಗೆ ಡಿ ಅನ್ನ ಬಂತು. ಮುಂದೆ ಏನ್ ಮಾಡೋದು? ಸಮೀಕರಣ 1ರಲ್ಲಿ ಡಿ ಬೆಲೆಯನ್ನು ಆದೇಶಿಸಿದಾಗ ಮೊದಲನೇ ಪದ ಬರುತ್ತೆ. ಹಾಗಾಗಿ ಡಿ = 25 ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಿ. ಈಗ ಬೆಲೆಯನ್ನು ತುಂಬೋಣ. ಎ ಅಂದ್ರೆ ಹಾಗೆ ಇಡೋಣ, ಪ್ಲಸ್ ಡಿ ಅಂದ್ರೆ ಎಷ್ಟಿದೆ ಅಲ್ಲಿ ಕಂಡು ಹಿಡಿದಿ 25. ನೆಕ್ಸ್ಟ್ = 175. ಎ = 175. ಇವೆರಡಕ್ಕ ಪ್ಲಸ್ ಇದೆ, ಪ್ಲಸ್ 25 ಆ ಕಡೆ -25. ಎ = ಎಷ್ಟಾಯ್ತು? 150. ಈಗ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಗೊತ್ತಾಯ್ತು. ಮೊದಲನೇ ಪದ 150, ಸಾಮಾನ್ಯ ವ್ಯತ್ಯಾಸ 25 ಇದೆ. ಅವನ ಪ್ರತಿದಿನದ ಗಳಿಕೆ ಅಂತ ಕೇಳಿದ್ದಾರೆ. ಅವನ ಪ್ರತಿದಿನದ ಗಳಿಕೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅವನ ಪ್ರತಿದಿನ ಗಳಿಕೆ ಇಲ್ಲ ಈಗಾಗಲೇ ಬರ್ದಿವಿ. A+D, A+2D, A+3D, A+4D, A+5D ಅಂದ್ರೆ 6 ದಿನದ ಗಳಿಕೆಯ ನಾವು ಈಗ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದೀವಿ. ಎ ಅಂದ್ರೆ 150 ಪ್ಲಸ್ ಡಿ ಅಂದ್ರೆ 25 ಇದೆ. ಎ ಅಂದ್ರೆ 150 ಪ್ಲಸ್ 2 ಇಂಟು 25 ಅನ್ನು ಹಾಗೆ ತುಂಬಿಕೊಡ್ರಿ. ಎ ಅಂದ್ರೆ 150 ಪ್ಲಸ್ 3 ಇಂಟು 25. ಎ ಅಂದ್ರೆ 150 ಪ್ಲಸ್ 4 ಇಂಟು 25. ಇಲ್ಲಿ ಕೆಳಗಡೆ ಬರೀತಾ ಇದೆ ನೋಡ್ರಿ. ಎ ಅಂದ್ರೆ 150 ಪ್ಲಸ್ 5 ಇಂಟು ಡಿ ಅಂದ್ರೆ 25. ಈಗ ನೋಡಿ ಅವನ ಪ್ರತಿದಿನದ ಗಳಿಕೆ ಸೋಮವಾರದ ಗಳಿಕೆ 150. 150ಕ್ಕೆ 25 ಕೂಡಿಸಿದಾಗ 175. ಮಂಗಳವಾರದ ಗಳಿಕೆ 25 50ಕ್ಕೆ 150 ಕೂಡಿಸ್ರಿ 200 ಆಗ್ತಾ ಇದೆ. 3 ಬುಧವಾರದ ಗಳಿಕೆ 25 ಮೂಲ 75 ಅಂದ್ರೆ ಎಷ್ಟಾಯ್ತು? ಇದು 225 ಆಯ್ತು. 25 ಹೆಚ್ಚು ಮಾಡ್ತಾ ಹೋಗ್ಬೇಕು. 250. ನೆಕ್ಸ್ಟ್ 250 ಆದ ನಂತರ ನೆಕ್ಸ್ಟ್ ಎಷ್ಟಾಗಿದೆ? 300. ಅಂದ್ರೆ ಅವನ ಸೋಮವಾರದಿಂದ ಶುಕ್ರವಾರದವರೆಗಿನ ಪ್ರತಿದಿನದ ಗಳಿಕೆಯನ್ನ ಈ ರೀತಿಯಾಗಿದೆ. ಸೋಮವಾರ 150, ಮಂಗಳವಾರ 175, ಬುಧವಾರ 200, ಗುರುವಾರ 225, ಶುಕ್ರವಾರ 250, ಶನಿವಾರ 300 ರೂಪಾಯಿ ಅಂತ. ಇಲ್ಲಿ ಮೊದಲನೇ ಪದ ಅಂದ್ರೆ ಶುಕ್ರವಾರದ ಬೆಲೆ, ಶುಕ್ರವಾರ ದಿನ ಅವನ ಗಳಿಕೆ ಸೋಮವಾರಕ್ಕಿಂತ 100 ಹೆಚ್ಚಿಗೆ ಅಂತಿತ್ತು. 250 ಏನಿದೆ 150ಕ್ಕಿಂತ ಹೆಚ್ಚಿದೆ ಅಂತ. ಇದು ಈ ರೀತಿಯಾಗಿ ಪ್ರಶ್ನೆ, ಸರಳವಾಗಿರ್ತಕ್ಕಂಥ ಪ್ರಶ್ನೆ ಆಗಸ್ಟ್ 2024ರಲ್ಲಿ ಬಂದಿರತಕ್ಕಂಥದ್ದು. ಈಗ ಮತ್ತೆ ಮುಂದಿನ LBAದಲ್ಲಿನ 74ನೇ ಪ್ರಶ್ನೆಯನ್ನ ಪರಿಹಾರವನ್ನು ಕಂಡುಹಿಡಿಯೋಣ. ಈಗ LBAದಲ್ಲಿರುವಂತಹ 74ನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇದು LBAದಲ್ಲಿ 74ನೇ ಪ್ರಶ್ನೆ. ಈಗಾಗಲೇ 69ರಿಂದ 73ರವರೆಗೆ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡಿದ್ದೇನೆ. ಇದು 74ನೇ ಪ್ರಶ್ನೆ ಆಗಿದೆ. ಈಗ ಈ ಪ್ರಶ್ನೆಗೆ ಪರಿಹಾರವನ್ನು ನೋಡೋಣ. ಮೊದಲಿಗೆ ಒಂದು ಚತುರ್ಭುಜದ ಕೋನಗಳು ಸಮಾಂತರ ಶ್ರೇಣಿಯಲ್ಲಿವೆ. ಅಂದ್ರೆ ಇದನ್ನು ಬರೆಯೋಣ. ಚತುರ್ಭುಜದ ಕೋನಗಳು ಹೇಗಿವೆ? ಸಮಾಂತರ ಶ್ರೇಣಿಯಲ್ಲಿವೆ. ಚತುರ್ಭುಜದ ಕೋನಗಳು ಸಮಾಂತರ ಶ್ರೇಣಿಯಲ್ಲಿವೆ. ಹಾಗಾದ್ರೆ ಆ ಕೋನಗಳು ಯಾವ್ಯಾವು ಅಂತ ಬರೆಯೋಣ. ಆ ಕೋನಗಳು ಒಂದು ಎ ಆಗಿರ್ಲಿ, ಒಂದು A+D, ಒಂದು A+2D, ಒಂದು A+3D. ಅಲ್ಲಿ ಎಷ್ಟು ಕೋನಗಳು ಇರ್ತವೆ? 4 ಕೋನಗಳು ಇರ್ತವೆ. ಚತುರ್ಭುಜದಲ್ಲಿ 4 ಕೋನಗಳಿರೋದ್ರಿಂದ 4 ಪದಗಳನ್ನ ಇಲ್ಲಿ ಬರೆಯಲಾಗಿದೆ. ಆ ಚತುರ್ಭುಜದ ಮುಂದೆ ಏನ್ ಹೇಳಿದ್ರೆ ಒಂದು ಜೊತೆ ಅಭಿಮುಖ ಕೋನಗಳ ಮೊತ್ತ 130 ಡಿಗ್ರಿ.
ಚತುರ್ಭುಜದಲ್ಲಿ 4 ಕೋನಗಳಿವೆ. ಅಭಿಮುಖ ಕೋನಗಳ ಮೊತ್ತ 130 ಡಿಗ್ರಿ ಆದ್ರೆ ಚತುರ್ಭುಜದ ಎಲ್ಲಾ ಕೋನಗಳನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಹಾಗಾದ್ರೆ ಈ ಚತುರ್ಭುಜದ ಕೋನಗಳು ಸಮಾಂತರ ಶ್ರೇಣಿಯಲ್ಲಿವೆ, 4 ಕೋನಗಳಿವೆ. ಈ 4 ಕೋನಗಳ ಮೊತ್ತ 360 ಡಿಗ್ರಿ. ಅದೇ ರೀತಿ ಅಭಿಮುಖ ಕೋನಗಳ ಮೊತ್ತ 131 ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಚತುರ್ಭುಜದ 4 ಕೋನಗಳ ಮೊತ್ತವನ್ನು ಮಾಡೋಣ. ಎ ಪ್ಲಸ್ ಡಿ ಎರಡನೇ ಕೋನ, ಇದು ಮೂರನೇ ಕೋನ, ಇದು 4ನೇ ಕೋನ. ಚತುರ್ಭುಜದ 4 ಕೋನಗಳ ಮೊತ್ತ ಎಷ್ಟು ಡಿಗ್ರಿ ಇರುತ್ತೆ? 360 ಡಿಗ್ರಿ. ಒಂದು ಎ ಅಂದ್ರೆ 4a ಪ್ಲಸ್ ಡಿ ಗಳನ್ನ ಕೂಡಿಸಿ 1d 2 3 3 3 6d = 360 ಡಿಗ್ರಿ. ಈಗ ಡಿವೈಡ್ ಬೈ 2ರಿಂದ ಇದನ್ನ ಭಾಗಿಸಿ ಇಲ್ಲೇ ಭಾಗಾಕಾರವನ್ನ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸಿನಲ್ಲೇ ಮಾಡ್ಕೊಳ್ಳಿ. ಇದರ 2ರಿಂದ ಭಾಗಾಕಾರ, 2ರಿಂದ ಭಾಗಿಸಿದಾಗ ಬಂದಿರತಕ್ಕಂತ ಉತ್ತರ 2 1 2 ಅಂದ್ರೆ 2a ಪ್ಲಸ್ 2 3 6d = 2 1 2 2 8 16 ಅಂದ್ರೆ 180 ಡಿಗ್ರಿ ಸಮೀಕರಣ 1. ಹಾಗಾದ್ರೆ ಇಷ್ಟಕ್ಕೆ ನಮಗೆ ಉತ್ತರ ಬರಲಿಲ್ಲ. ಸಮಾಂತರ ಚತುರ್ಭುಜ, ಆ ಚತುರ್ಭುಜ ಎಲ್ಲಾ ಕೋನಗಳನ್ನ 4 ಕೋನಗಳನ್ನ ಕಂಡುಹಿಡಿಬೇಕಾದ ಮೊದಲನೇ ಪದ ಸಾಮಾನ್ಯ ವ್ಯತ್ಯಾಸಗಳನ್ನು ಗೊತ್ತಿರಬೇಕು. ಇದು ಸಮೀಕರಣ 1 ಆಯ್ತು. ಈ ಮುಂದೆ ಪ್ರಶ್ನೆಯನ್ನು ಓದಿದಾಗ ಆ ಚತುರ್ಭುಜದ ಒಂದು ಜೊತೆ ಅಭಿಮುಖ ಕೋನಗಳ ಮೊತ್ತ 360. ಒಂದು ಜೊತೆ ಅಭಿಮುಖ ಕೋನಗಳಂದ್ರೆ ಯಾವ್ಯಾವು? ಅಭಿಮುಖ ಕೋನಗಳಂದ್ರೆ ಈ ಕೋನಕ್ಕೆ ಇದು ಅಭಿಮುಖ ಇರುತ್ತೆ, ಇದಕ್ಕೆ ಇದು ಅಭಿಮುಖ ಇರುತ್ತೆ. ಇವೆರಡು ಅಭಿಮುಖ ಕೋನಗಳು, ಇವೆರಡು ಅಭಿಮುಖ. ಹಾಗಾದ್ರೆ ಯಾವುದನ್ನ ತೆಗೆದುಕೊಳ್ಳೋಣ? ಆ ಅಭಿಮುಖ ಕೋನಗಳಂದ ತಕ್ಷಣ ಯಾವ್ದಾದ್ರು 2 ಅಭಿಮುಖ, ಇವೆರಡರ ತಗೊಳ್ರಿ ಅಥವಾ ಇವೆರಡರ ತಗೊಳ್ರಿ. ಇವೆರಡು ಅಭಿಮುಖ ಕೋನಗಳೇ ಆಗಿರ್ತಾವ. ಫಸ್ಟ್ ಇಂದೊಂದು ಸೆಕೆಂಡ್ ಇಂದು ಪಾರ್ಶ್ವ ಆಗಿರ್ತಾವ. ಫಸ್ಟ್ ಇಂದು ಥರ್ಡ್ ಅಭಿಮುಖ, ಸೆಕೆಂಡ್ ಫೋರ್ತ್ ಅಭಿಮುಖ ಆಗಿರ್ತಾವ. ಹಾಗಾದ್ರೆ ಅಭಿಮುಖ ಕೋನಗಳ ಮೊತ್ತ 130 ಅಂದ್ರೆ ಆ ಒಂದು ಜೊತೆ ತಗೊಳ್ಳೋಣ. ಎ ಪ್ಲಸ್ ಇನ್ನೊಂದು ಯಾವ್ದಿದೆ? ಎ ಪ್ಲಸ್ 2d. ಎರಡು ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ ಎಷ್ಟು ಹೇಳಿದ್ರೆ 130 ಡಿಗ್ರಿ. ಮತ್ತು 1a ಪ್ಲಸ್ 1a 2a ಪ್ಲಸ್ 2d = 130. ಮತ್ತೆ ಈಗ 2ರಿಂದ ಇದನ್ನ ಭಾಗಿಸಿದಾಗ ಆ ಒಂದು ರೇಖಾತ್ಮಕ ಸಮೀಕರಣಗಳು ಚಿಕ್ಕದಾಗೋದ್ರಿಂದ ಭಾಗಾಕಾರವನ್ನು ಮಾಡಬೇಕು. 2 2 2 ಅನ್ನೋ ಭಾಗಾಕಾರ ಮಾಡಲಾಗಿದೆ. 2 2 ಕ್ಯಾನ್ಸಲ್ ಆಯ್ತು. 2 2 ಕ್ಯಾನ್ಸಲ್ ಆಯ್ತು. ಎಷ್ಟು ಉಳಿತು? ಇಲ್ಲಿ ಎ ನ ಉಳಿತು. ಪ್ಲಸ್ 2 2 ಕ್ಯಾನ್ಸಲ್ ಆಗಿ ಡಿ ಉಳಿತು. ಇದನ್ನ ಭಾಗಾಕಾರ ಮಾಡಿದಾಗ 2 1 2 6 2 5 ಅಂದ್ರೆ ಎಷ್ಟು ಬಂತು? 65. ಇದು ಸಮೀಕರಣ 2. ಈಗ ಎರಡು ಸಮೀಕರಣಗಳನ್ನು ತೆಗೆದುಕೊಂಡು ಅವುಗಳನ್ನೇ ರೇಖಾತ್ಮಕ ಸಮೀಕರಣಗಳ ಪ್ರಕಾರ ಆದೇಶ ಅಥವಾ ವರ್ಜಿಸುವ ವಿಧಾನದಿಂದ ಬಿಡಿಸಬೇಕು. ಈಗ ಅದನ್ನ ನಾವು ವರ್ಜಿಸುವ ವಿಧಾನದಿಂದ ಬಿಡಿಸೋಣ. ಈಗ ಸಮೀಕರಣ 1 ಮತ್ತು 2ರಿಂದ ಎರಡೂ ಸಮೀಕರಣಗಳನ್ನು ತೆಗೆದುಕೊಳ್ಳೋಣ. ಒಂದನೇ ಸಮೀಕರಣ ಏನಿದೆ? 2a ಪ್ಲಸ್ 3d = 180 ಇದೆ. ಅದೇ ರೀತಿ a ಪ್ಲಸ್ ಡಿ ಎಷ್ಟಿದೆ? 65 ಡಿಗ್ರಿ ಇದೆ. ಏಕಕಾಲಿಕ ರೇಖಾತ್ಮಕ ಸಮೀಕರಣದಿಂದ ಇದನ್ನ ಬಿಡಿಸೋಣ ಅಂದ್ರೆ ಇಲ್ಲಿ ಎ ಪದಗಳು ಸೇಮ್ ಇಲ್ಲ, ಡಿ ಕೂಡ ಸೇಮ್ ಇಲ್ಲ. ಹಾಗಾಗಿ ಇದನ್ನ ಗುಣಾಕಾರವನ್ನ ಮಾಡಬೇಕು. ಈಗ ನಾವು ಯಾವುದನ್ನ ಗುಣಾಕಾರ ಮಾಡಮಿ? ಈಗ ಇದನ್ನ ಸಮ ಮಾಡ್ಕೊಮ. ಇದ್ರ ಹಿಂದಿರ್ತಕ್ಕಂಥದ್ದು 2, ಇದ್ರ ಹಿಂದೆ ಇರ್ತಕ್ಕಂಥ ಅದು ಅಂದ್ರೆ ಒಂದನೇ ಸಮೀಕರಣ ಎ ಸಮ ಮಾಡ್ಕೋಬೇಕಾಗಿದೆ. ಹಾಗಾಗಿ ಎ ಸಮ ಮಾಡ್ಬೇಕಾದ್ರೆ ಇವಕ್ಕೆ ಯಾವುದನ್ನ ಗುಣಾಕಾರ ಮಾಡಿದ್ರೆ ಸಮ ಆಗ್ತದೆ? 1 2 2 2 1 2 ಅಂದ್ರೆ ಇವೆರಡು ಎಗಳು ಸಮ ಆಗ್ತಾವ. ಹಾಗಾಗಿ ನಮಗೆ ಈಜಿ ಅಂದ್ರೆ ಏನು? ಇದ್ರ ಹಿಂದಿದ್ದ ಆ ಸಮೀಕರಣಕ್ಕೆ, ಅದ್ರ ಹಿಂದಿರ್ತಕ್ಕಂಥ ಈ ಸಮೀಕರಣಕ್ಕೆ ಇದನ್ನ ಗುಣಾಕಾರವನ್ನ ಮಾಡಿ, ಈಗ ಗುಣಾಕಾರವನ್ನ ಮಾಡಿದ್ರೆ ಬಂದಿರ್ತಕ್ಕಂಥ ಸಮೀಕರಣಗಳನ್ನ ಬರೀರಿ. ಈಗ 2a ಪ್ಲಸ್ 3d = 180 ಹಾಗೆ ಇರುತ್ತೆ. 2 ಗುಣಿಲೆ a 2a ಪ್ಲಸ್ 2 ಗುಣಿಲೆ d 2d = 65ಕ್ಕೆ 2ರಿಂದ ಗುಣಿಸಿದಾಗ 130. ಈಗ ಇವುಗಳನ್ನ ಬಿಡಿಸೋಣ. ಇಲ್ಲಿ ಎರಡು ಚಿಹ್ನೆಗಳು ಪ್ಲಸ್ ಆಗ್ತಾ ಹೋಗಂಗಿಲ್ಲ, ಮೈನಸ್. ಇಲ್ಲಿ ಮೈನಸ್, ಇದು ಮೈನಸ್ ಅಂದ್ರೆ ಇವೆರಡು ಹೋದು. 3d ದಲ್ಲಿ 2d ಹೋದ್ರು 1d. 180ರಲ್ಲಿ 130 ಅನ್ನ ಕಳೆದಾಗ 50 ಅಂದ್ರೆ ಸಾಮಾನ್ಯ ವ್ಯತ್ಯಾಸವನ್ನ ಬಂತು. ಈ ಸಾಮಾನ್ಯ ವ್ಯತ್ಯಾಸವನ್ನ ಬಂದಾಗ ಮುಂದೆ ಮಾಡೋದು? ಇದಕ್ಕೆ ಈ ಮೊದಲನೇ ಪದವನ್ನ ಕಂಡು ಹಿಡಿದ್ರೆ ಈ ಸಮಾಂತರ ಶ್ರೇಣಿಯ ಪದಗಳು ಅಂದ್ರೇನು? ಚತುರ್ಭುಜದ ಕೋನಗಳನ್ನ ಕಂಡು ಹಿಡಿಬಹುದು. ಹಾಗಾಗಿ d = 50 ಅನ್ನು ಸಮೀಕರಣ ಯಾವ್ದ್ರಲ್ಲಿ ತುಂಬೋಣ? 1 2 ಚಿಕ್ಕದಿದೆ. ಸಮೀಕರಣ 2ರಲ್ಲಿ ಆದೇಶಿಸೋಣ. ಈಗ ಸಮೀಕರಣ 2 a ಅಂದ್ರೆ a ಪ್ಲಸ್ d ಅಂದ್ರೆ ಎಷ್ಟು? 50. ನೆಕ್ಸ್ಟ್ = ಎಷ್ಟಿದೆ? 65. a = 65 ಪ್ಲಸ್ 50 ಅನ್ನು ಆ ಕಡೆ -50. a = ಕಳೆದಾಗ ಎಷ್ಟು ಡಿಗ್ರಿ ಬಂತು? 15 ಡಿಗ್ರಿ.
ಅಂದ್ರೆ ಎ ಮತ್ತು ಡಿ ಗಳು ಗೊತ್ತದು. ಚತುರ್ಭುಜದ 4 ಕೋನಗಳನ್ನ ಈಗ ಅದನ್ನ ಕಂಡುಹಿಡಿಯೋಣ. ಈಗ ಚತುರ್ಭುಜದ 4 ಕೋನಗಳು, ನನಗೆ ಪ್ಲೇಸ್ ಇಲ್ಲ, ಆಗ ಒಂದ್ರ ಕೆಳಗೆ ಒಂದು ಬರಿತಾ ಇದೀನಿ. ಒಂದನೇದೇನಿದೆ, ಎ ಇದೆ. ಎ ಅಂದ್ರೆ ಎಷ್ಟು ಬಂದಿದೆ, 15 ಡಿಗ್ರಿ. ಎರಡನೇ ಕೋನ ಏನಿದೆ, ಎ ಪ್ಲಸ್ ಡಿ ಇದೆ. ಎ ಅಂದ್ರೆ 15 ಪ್ಲಸ್ ಡಿ ಅಂದ್ರೆ 50, ಎಷ್ಟಾಯ್ತು, 65 ಡಿಗ್ರಿ ಆಯ್ತು. ಮೂರನೇ ಕೋನ ಏನಿದೆ, ಎ ಪ್ಲಸ್ 2 ಡಿ ಇದೆ. ಎ ಅಂದ್ರೆ 15 ಪ್ಲಸ್ 2 ಇಂಟು ಡಿ ಅಂದ್ರೆ 50. 52 100, 100ಕ್ಕೆ 15 ಕೂಡಿಸಲು 115 ಡಿಗ್ರಿ. ನಾಲ್ಕನೇ ಕೋನ ಏನಿದೆ, ಎ ಪ್ಲಸ್ 3 ಡಿ ಇದೆ. ಎ ಅಂದ್ರೆ 15 ಪ್ಲಸ್ 3 ಇಂಟು ಡಿ ಅಂದ್ರೆ 50. 53 150. 50 ಇಂಟು 3 150. 150ಕ್ಕೆ 15 ಕೂಡಿಸಿದಾಗ 165 ಡಿಗ್ರಿ. ದೇರ್ಫೋರ್ ಈಗ ಚತುರ್ಭುಜದ 4 ಕೋನಗಳನ್ನ ಉತ್ತರವನ್ನ ಬರೆಯೋಣ. ಒಂದನೇ ಕೋನ 15 ಡಿಗ್ರಿ, ಎರಡನೇ ಕೋನ 65 ಡಿಗ್ರಿ, ಮೂರನೇ ಕೋನ 115 ಡಿಗ್ರಿ, ನಾಲ್ಕನೇ ಕೋನ 165 ಡಿಗ್ರಿ. ಈಗ ಇಷ್ಟು ನಮಗ ಬಂದಿದೆ. ಈ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ ನೀವು ಇವು ತೆಗೆದುಕೊಂಡಿವಲ್ಲ, ಇವೆರಡು ಕೋನಗಳ ಮೊತ್ತ ಎಷ್ಟಾಯ್ತು, 130. ಈ ಎಲ್ಲ ಕೋನಗಳನ್ನ ನಾವು ಕೂಡಿಸಿದಾಗ ಬರುವಂತಹ ಉತ್ತರ ಎಷ್ಟಾಗಿರುತ್ತೆ ಅಂತಂದ್ರೆ ಅದು 360 ಡಿಗ್ರಿಯನ್ನ ಆಗಿರುತ್ತೆ ಅನ್ನುವಂಥದ್ದು. ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ LBAದಲ್ಲಿರುವಂತಹ ಎಲ್ಲ ವರ್ಡ್ಸ್ ಪ್ರಾಬ್ಲಮ್ಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ, ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ.